ಕೋವಿಡ್ ಆದ್ಮೇಲೆ ಈ ರೋಗ ನಮ್ಮ ದೇಶದ ಜನಕ್ಕೆ ಹಾಂಟ್ ಮಾಡತ್ತೆ. ಬರೀ ಈ ತಿಂಗಳ ಅಂದ್ರೆ ಡಿಸೆಂಬರ್ದಾಗ 1500 ಕೇಸಸ್ ಆಂಧ್ರ ಪ್ರದೇಶದಾಗ ರಿಪೋರ್ಟ್ ಆಗ್ಯಾವ. ಮೋಸ್ಟ್ ಆಫ್ ದ ಕೇಸಸ್ ರೈತರಿಗಾಗ್ಯಾವಂತ. ಅವ್ರಿಗೆಲ್ಲರಿಗೂ ಒಂದು ಮಿಸ್ಟೀರಿಯಸ್ ಜ್ವರ ಬಂದೈತಿ, ವಿಚಿತ್ರ ಸಿಂಟಮ್ಸ್ ಕಂಡು ಬರತ್ತಾವ. ಡಾಕ್ಟರ್ಸ್ ಡಯಾಗ್ನೋಸಿಸ್ ಮಾಡಿದಾಗ ಅವ್ರಿಗೆ ಗೊತ್ತಾತ ಇದ ಸ್ಕ್ರಬ್ ಟೈಮ್ನಸ್ ಅಂತೇಳಿ. ವರ್ಲ್ಡ್ ವಾರ್ 2 ಟೈಮ್ದಾಗ ಜಪಾನ್, ಚೈನಾ, ಇಂಡಿಯಾ, ಸೌತ್ ಈಸ್ಟ್ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಸೋಲ್ಜರ್ಸಿಗೆ ಒಂದು ವಿಚಿತ್ರ ರೋಗ ಬಂದಿತ್ತು. ಅದ್ರಲಿಂತ್ರ ಅವ್ರು ತಮ್ಮ ಪ್ರಾಣ ಕಳ್ಕೊಳತ್ತಿದ್ರು. ಆ ರೋಗ ಮತ್ತೆ ನಮ್ಮ ಇಂಡಿಯಾದಾಗ ಕಂಡು ಬಂದಿದ್ದ 2003 2023 ಮಟ್ಟ. ಆ ಟೈಮ್ದಾಗ 47,000 ಕೇಸಸ್ ರಿಪೋರ್ಟ್ ಆಗಿದ್ವು. ಬಟ್ ಈ ವರ್ಷ ಡಿಸೆಂಬರ್ದಾಗ ಒಂದು ಮೇಜರ್ ಸ್ಪೈಕ್ ಕಂಡು ಬಂದೈತೆ. ಹೇಳ್ತಾರೆ ಈ ಇನ್ಫೆಕ್ಷನ್ ಏರ್ಲಿಂತ್ರ ಟ್ರಾನ್ಸ್ಫರ್ ಆಗಂಗಿಲ್ಲ ಅಂತ, ಬಟ್ ಒಂದು ಹುಳ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೈತಂತ. ಅದು ಅಕಸ್ಮಾತ್ ನಮ್ಮ ಬಾಡಿ ಮೇಲೆ ಹತ್ತಿ ಕಚ್ತಂದ್ರೆ 7 ದಿನ ನಮ್ಗೇನೂ ಎಫೆಕ್ಟ್ ಆಗಂಗಿಲ್ಲ ಅಂತ. ಬಟ್ ಅದಾದ್ಮೇಲೆ ವಿಚಿತ್ರ ಸಿಂಟಮ್ಸ್ ಕಂಡು ಬರ್ತಾವಂತೆ. ಅಕಸ್ಮಾತ್ ನಾವು ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದ್ರೆ ಆರ್ಗನ್ ಫೇಲ್ಯೂರ್, ಬ್ರೈನ್ ಡ್ಯಾಮೇಜ್ ಮತ್ತು ಮನುಷ್ಯ ತಮ್ಮ ಜೀವನೂ ಕಳ್ಕೊತಾನಂತ. ನಿಮ್ಗೆ ಅಕಸ್ಮಾತ್ ಇದ್ರ ಪ್ರಿವೆನ್ಷನ್ ಮತ್ತು ಆ್ಯಕ್ಷನ್ ಟು ಕಾಲ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾ ಕೊಟ್ಟಿದ್ದ URL ಲಿಂಕ್ ಓಪನ್ ಮಾಡಿ ನೋಡ್ರಿ. ನಿಮ್ಮ ಜೀವ, ನಿಮ್ಮ ಫ್ಯಾಮಿಲಿ ಜೀವ ಸೇಫ್ ಆಗುತ್ತೆ.